ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಒಂದು ಹೆಣ್ಣಿಗೆ ಗಂಡನ ಮನೆಯಲ್ಲಿ ಸಿಗಬೇಕಾದ ಗೌರವ, ಇದರ ಬಗ್ಗೆ ಮಾತಾಡೋಣ ಬನ್ನಿ. ಒಬ್ಬ ಹೆಣ್ಣು ತನ್ನ ಮನೆ ಬಿಟ್ಟು ಮತ್ತೊಬ್ಬರ ಮನೆಗೆ ಹೋಗುವುದು ಅಷ್ಟು ಸುಲಭವಲ್ಲ. ಮದುವೆ ಎಂಬುದು ಕೇವಲ ಎರಡು ಹೃದಯಗಳ ಸಂಗಮವಲ್ಲ. ಅದು ಎರಡು ಕುಟುಂಬಗಳ, ಎರಡು ಸಂಸ್ಕೃತಿಗಳ, ಎರಡು ಮನೋಭಾವಗಳ ಸೇರ್ಪಡೆ ಕೂಡ ಹೌದು. ಈ ಮನೆಯ ಹೊಸ ಬಾಗಿಲು ದಾಟಿ ಬಂದಾಗ ಆಕೆ ಕೇವಲ ಸೊಸೆ ಅಲ್ಲ, ಆಕೆ ಯಾರಿಗೋ ಮಗಳು, ಯಾರಿಗೋ ತಂಗಿ, ಯಾರಿಗೋ ಅಮ್ಮ ಆಗುವವಳು. ಆಕೆ ಮನೆಗೆ ಬರುವುದೇ ಒಂದು ಆಶೀರ್ವಾದದಂಥದ್ದು. ಆದ್ದರಿಂದ ಆಕೆಗೆ ಸಿಗಬೇಕಾದ ಗೌರವ ಕೇವಲ ಬಾಯಿಯಲ್ಲಿ ಹೇಳುವ ಮಾತಲ್ಲ, ಅದು ಬದುಕಿನ ಪ್ರತಿಯೊಂದು ಕ್ಷಣದಲ್ಲೂ ತೋರಿಸಬೇಕಾದ ಕ್ರಮವಾಗಿದೆ. ಆಕೆಗೆ ಸಿಗಬೇಕಾದ ಗೌರವಗಳಲ್ಲಿ ಮೊದಲನೆಯದಾಗಿ ಆಕೆಯ ವ್ಯಕ್ತಿತ್ವಕ್ಕೆ ಗೌರವ. ಹೆಣ್ಣು ಯಾರ ಮನೆಯಿಂದ ಬಂದಿದ್ದಾಳೆ ಎಂಬುದನ್ನು ಮರೆತುಬಾರದು. ಅವಳಿಗೆ ತನ್ನದೇ ಆದ ಅಸ್ತಿತ್ವ ಇದೆ. ಅವಳಿಗೆ ಕಲಿತದ್ದು, ಕಂಡದ್ದು ಬದುಕಿನ ಅನುಭವಗಳಿವೆ. ಗಂಡನ ಮನೆಯಲ್ಲಿ ಎಲ್ಲರೂ ಅವಳ ಮಾತು ಕೇಳಬೇಕು ಎಂಬುದಲ್ಲ, ಆದರೆ ಅವಳ ಅಭಿಪ್ರಾಯಕ್ಕೂ ಬೆಲೆ ಕೊಡಬೇಕು. ಅವಳ ಮಾತು ಅಸಡ್ಡೆಗೊಳಿಸುವುದು ಅಥವಾ ನಿನ್ನ ಮನೆ ಹೀಗೆ ಇರಲಿಲ್ಲವೇ ಎಂದು ಆಸೆ ಮಾಡುವುದು ಗೌರವಕೋರದ ನಡವಳಿಕೆ. ಒಬ್ಬ ಹೆಣ್ಣು ಮನೆಯಲ್ಲಿ ಮಾತನಾಡುವ ಧೈರ್ಯ ಹೊಂದಿದಾಗ ಆ ಮನೆ ಜೀವಂತವಾಗಿರುತ್ತದೆ. ಅವಳ ಮಾತು, ಅವಳ ಯೋಚನೆ, ಅವಳ ಭಾವನೆಗಳು ಗೌರವಿಸಲ್ಪಟ್ಟಾಗ ಆಕೆಗೆ ನಿಜವಾದ ಅಮ್ಮನಂತೆ ಬೆಳೆಯುತ್ತಾಳೆ. ಎರಡನೆಯದಾಗಿ, ಮೌಲ್ಯ ನೀಡುವ ರೀತಿಯಲ್ಲಿ ವರ್ತನೆ. ಹೆಣ್ಣು ಮನೆಯಲ್ಲಿ ಕೆಲಸ ಮಾಡುವವಳು ಅಲ್ಲ, ಆಕೆ ಮನೆಯನ್ನು ಜೀವಂತವಾಗಿಡುವ ಶಕ್ತಿ. ಅಡುಗೆ ಮಾಡುವುದು, ಮನೆ ನೋಡಿಕೊಳ್ಳುವುದು, ಮಕ್ಕಳು ಬೆಳೆಸುವುದು ಇವೆಲ್ಲ ಅವಳ ಕರ್ತವ್ಯಗಳಲ್ಲ, ಅವಳ ಪ್ರೀತಿ. ಆದ್ದರಿಂದ ಅವಳನ್ನು ಸೇವಕಿಯಂತೆ ಕಾಣಬಾರದು. ಇದು ನಿನ್ನ ಕರ್ತವ್ಯ ಎಂಬ ಮಾತಿಗಿಂತ ನೀನು ಹೀಗೆ ಮಾಡಿದ್ದಕ್ಕೆ ಧನ್ಯವಾದ ಎಂಬ ಮಾತು ಆಕೆಗೆ 1000 ಪಟ್ಟು ಶಕ್ತಿ ಕೊಡುತ್ತದೆ. ಅವಳ ದಿನದ ಆರಂಭದಿಂದ ರಾತ್ರಿಯ ತನಕದ ಶ್ರಮಕ್ಕೆ ಒಂದು ಸಣ್ಣ ಕೃತಜ್ಞತೆಯ ನಗು ಸಾಕು, ಅದು ಅವಳ ಹೃದಯ ತುಂಬಿಸುತ್ತದೆ. ಮೂರನೆಯದಾಗಿ, ಗಂಡನಿಂದ ಸಿಗುವ ಗೌರವ. ಒಬ್ಬ ಗಂಡನಿಂದ ಹೆಂಡತಿಗೆ ಸಿಗುವ ಗೌರವವೇ ಆ ಮನೆಯ ಶಾಂತಿ ಮೂಲ. ಗಂಡನು ತನ್ನ ಹೆಂಡತಿಯನ್ನು ಎಲ್ಲರ ಮುಂದೆ ಕಾಪಾಡಬೇಕು, ಅವಳ ಮಾತಿಗೆ ಬೆಲೆ ಕೊಡಬೇಕು. ತನ್ನ ಹೆಂಡತಿ ಎಂದು ಹೆಮ್ಮೆ ಪಡುವ ಗಂಡನಿಗಿಂತ ದೊಡ್ಡ ಮನುಷ್ಯನಿಲ್ಲ. ಆಕೆಯ ಕನಸುಗಳಿಗೆ ಬೆಲೆ ಕೊಡುವ ಗಂಡ, ಆಕೆಯ ಕಷ್ಟದ ಸಮಯದಲ್ಲೂ ಬೆಂಬಲವಾಗುವ ಗಂಡ, ಆಕೆಯ ಮಾತು ಕೇಳುವ ಗಂಡ, ಇವನೇ ನಿಜವಾದ ಗೌರವ ಕೊಡುವವನು. ಹೆಂಡತಿ ಗೌರವಿಸಲ್ಪಟ್ಟರೆ ಆ ಮನೆ ಸ್ವರ್ಗವಾಗುತ್ತದೆ. ನಾಲ್ಕನೆಯದಾಗಿ, ಅತ್ತೆ ಮಾವಂದಿರಿಂದ ಸಿಗುವ ಪ್ರೀತಿ. ಹೊಸ ಮನೆಗೆ ಬಂದ ಸೊಸೆ ಅಲ್ಲಿ ಹೊಸದಾಗಿ ಬಿಳಿಯಾದ ಹೂವಿನಂತಿರುತ್ತಾಳೆ. ನಾಜೂಕಾಗಿ, ಸಂವೇದನಶೀಲವಾಗಿ ಆಕೆಯನ್ನು ಒಪ್ಪಿಕೊಳ್ಳಲು ಸ್ವಲ್ಪ ಸಮಯ ಬೇಕು. ಆದರೆ ಅತ್ತೆ ಮಾವಂದಿರು ಆಕೆಯನ್ನು ಮಗಳಂತೆ ನೋಡಿದರೆ ಆ ಮನೆಯಲ್ಲಿ ಪ್ರೀತಿ ಸ್ವಾಭಾವಿಕವಾಗುತ್ತದೆ. ನನ್ನ ಮಗನ ಹೆಂಡತಿ ಎಂದು ಅಲ್ಲ, ನನ್ನ ಮಗಳು ಎಂದು ನೋಡಿದರೆ ಹೆಣ್ಣಿನ ಹೃದಯದಲ್ಲಿ ಆ ಮನೆಗೆ ಶಾಶ್ವತವಾದ ಪ್ರೀತಿ ಮೂಡುತ್ತದೆ. ಒಂದು ನಗು, ಒಂದು ಸಣ್ಣ ಮಾತು, ಒಂದು ಮೆಚ್ಚುಗೆ, ಇವು ಸಾಕು ಆಕೆಯ ಮನಗೆಲ್ಲಲು. ಸ್ವಾತಂತ್ರ್ಯಕ್ಕೆ ಗೌರವ. ಹೆಣ್ಣಿಗೆ ತನ್ನ ಬದುಕಿನ ನಿರ್ಧಾರ ಮಾಡುವ ಹಕ್ಕು ಕೊಡಬೇಕು. ಅವಳು ಕೆಲಸ ಮಾಡಬೇಕೆ, ಓದಬೇಕೆ, ಮನೆಯಲ್ಲಿ ಇರಬೇಕೆ ಎಂಬುದು ಅವಳ ಆಯ್ಕೆ. ಆಕೆಗೆ ಮನೆಯಿಂದ ಪ್ರೋತ್ಸಾಹ ಸಿಕ್ಕರೆ ಅವಳೊಳಗಿನ ಸಾಮರ್ಥ್ಯ ಹೊರಬರುತ್ತದೆ. ಹೆಣ್ಣು ಒಬ್ಬಳ ಯಶಸ್ಸು ಕೇವಲ ಅವಳದಾಗಿರಲಾರದು, ಅದು ಮನೆ, ಆ ಕುಟುಂಬ ಯಶಸ್ಸು ಅವಳನ್ನು ಬಂಧಿಸುವ ಬದಲು ಅವಳನ್ನು ಹಾರಲು ಬಿಡಬೇಕು. ಆರನೆಯದಾಗಿ, ಭಾವನೆಗೆ ಮಾನ್ಯತೆ. ಹೆಣ್ಣಿನ ಹೃದಯ ತುಂಬ ಸಂವೇದನಶೀಲ. ಅವಳ ನೋವನ್ನು ಅರ್ಥ ಮಾಡಿಕೊಳ್ಳದ ಮನೆ ಎಷ್ಟೇ ಶ್ರೀಮಂತವಾಗಿರಲಿ ಅದು ಖಾಲಿಯೇ ಆಗಿರುತ್ತದೆ. ಆಕೆ ಮಾತನಾಡುವಾಗ ಕೇಳುವುದು, ಆಕೆಗೆ ನೋವಾದರೆ ಸಮಾಧಾನಪಡಿಸುವುದು, ಆಕೆಯ ಸಂತೋಷದಲ್ಲಿ ಪಾಲ್ಗೊಳ್ಳುವುದು ಇವೇ ನಿಜವಾದ ಗೌರವ. ಒಂದು ನಿನ್ನ ದಿನ ಹೇಗಿತ್ತು ಎಂಬ ಪ್ರಶ್ನೆ ಆಕೆಯ ಮನಸ್ಸು ತುಂಬಿಸುತ್ತದೆ, ಅದು ಗೌರವದ ಅತ್ಯಂತ ಸರಳ ರೂಪ. ಏಳನೆಯದಾಗಿ, ಸಮಾಜದ ದೃಷ್ಟಿಯಲ್ಲಿ ಗೌರವ. ಹೆಣ್ಣಿನ ಮೇಲೆ ಮನೆಯವರು ತೋರಿದ ಗೌರವವನ್ನು ಸಮಾಜವು ಗಮನಿಸುತ್ತದೆ. ಗಂಡನ ಮನೆ ಆಕೆಯನ್ನು ಮಾನ್ಯತೆಯಿಂದ ನೋಡಿದರೆ ಹೊರಗಿನವರಿಗೂ ಆಕೆಯ ಬಗ್ಗೆ ಗೌರವ ಮೂಡುತ್ತದೆ. ಆದರೆ ಆಕೆಯನ್ನು ತಿರಸ್ಕರಿಸಿದರೆ ಆ ಮನೆಯಿಂದ ಹೊರಗಿನವರಿಗೂ ನಂಬಿಕೆ ಕಳೆದು ಹೋಗುತ್ತದೆ. ಒಬ್ಬ ಹೆಣ್ಣಿಗೆ ಗೌರವ ನೀಡುವ ಮನೆ ಎಂದರೆ ಅಲ್ಲಿ ಸಂತೋಷ, ಶಾಂತಿ, ನೆಮ್ಮದಿ ವಾಸಿಸುತ್ತವೆ. ಹೆಣ್ಣಿಗೆ ಸಿಗಬೇಕಾದ ಗೌರವ ಒಂದು ಕಾನೂನು ಬಲವಲ್ಲ, ಅದು ಮಾನವೀಯ ಹಕ್ಕು. ಆಕೆಯ ಪ್ರೀತಿ, ಶ್ರಮ, ತಾಳ್ಮೆ, ಸಹನೆ ಇವು ಎಲ್ಲಕ್ಕೂ ಪ್ರತಿಫಲವಾಗಿ ಅವಳಿಗೆ ದೊರಕಬೇಕಾದದ್ದು ಗೌರವ, ಸ್ಮಿತ ಮತ್ತು ಶಾಂತಿ.
ಒಬ್ಬ ಹೆಣ್ಣಿಗೆ ಗಂಡನ ಮನೆಯಲ್ಲಿ ಗೌರವ ಸಿಕ್ಕರೆ ಆ ಮನೆ ದೇವಾಲಯದಂತಾಗುತ್ತದೆ. ಅಲ್ಲಿ ದೈವವನ್ನು ಬೇರೆ ಹುಡುಕಬೇಕಾಗುವುದೇ ಇಲ್ಲ. ಆ ಹೆಣ್ಣಿನ ಮಡಿಲಲ್ಲೇ ದೇವರು ನೆಲೆಸಿರುವನು. ಥ್ಯಾಂಕ್ ಯು.